ಆಗ್ತದೆ. ಹಲೋ. ಅಬ್ಸರ್ವ್ ಮಾಡೋಣ. ಮಾರ್ಕೆಟು ಇವತ್ತು ಏನಾಯ್ತು ಅಂತ ನೋಡೋಣ. ನೋಡಿ, ಒಂದು ಟ್ರೆಂಡ್ ಲೈನ್‌ನ ಗ್ರಾಫ್ ಮಾಡಿದ್ದೆ ನಾನು ನಿನ್ನೆ. ಇದೇ ಟ್ರೆಂಡ್ ಲೈನ್ ಕರೆಕ್ಟಾ? ಈ ಟ್ರೆಂಡ್ ಲೈನ್‌ನ ಬಿಟ್ಟು ಮಾರ್ಕೆಟು ಯಾವುದೇ ತರದ್ದು ಬುಲ್ಲಿಶ್ ಆಗಿಲ್ಲ ಬ್ರೇಕ್ಔಟ್ ಕೊಟ್ಕೊಂಡು. ನೀವು ಇಲ್ಲೇ ಅಬ್ಸರ್ವ್ ಮಾಡ್ಬೋದು. ಮಾರ್ಕೆಟು ಈ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ಕ್ಲೋಸ್ ಆಗಿದೆ ಒಳಗಡೆ. ಇದೊಂಥರ ಡೋಜಿ ಅನ್ಕೋಬಹುದು. ನೋಡಿ, ಬೈಯರ್ಸು ಅಷ್ಟೇ ಇದ್ದಾರೆ, ಸೆಲ್ಲರ್ಸು ಅಷ್ಟೇ ಇದ್ದಾರೆ. ಸೊ ಒಂದು ಡೋಜಿ ತರ ಫಾರ್ಮೇಷನ್ ಆಗಿದೆ. ಯಾಕಂದ್ರೆ ರೆಡ್ ಕ್ಯಾಂಡಲ್ ಅಲ್ಲಿ ಫಾರ್ಮೇಷನ್ ಆಗಿದೆ ಅಷ್ಟೇ. ಯಾಕೆಂದ್ರೆ ಆಕ್ಟಿವ್ ನೋಡಿ, ಈ ವಿಗ್ ನ ಅಬ್ಸರ್ವ್ ಮಾಡಿದ್ರೆ ವಿಗ್ ಕೆಳಗಡೆನೂ ಅಷ್ಟೇ ಬಂದಿದೆ, ಮೇಲ್ಗಡೆನೂ ಅಷ್ಟೇ ಬಂದಿದೆ. ಡೋಜಿ ಅಂತ ಹೇಳಕ್ಕಾಗಲ್ಲ. ಡೋಜಿ ಅಂದ್ರೆ ಈ ತರ ಇರ್ಬೇಕು. ಹೇಳ್ತಾ ಇರೋದು ಒಂದು ರೆಡ್ ಕ್ಯಾಂಡಲ್ ನ ಫಾರ್ಮೇಷನ್ ಮಾಡಿದೆ ಅಂತ. ಏನು ಎರಡೂ ಸೈಡ್ ಮೂವ್ಮೆಂಟ್ ಕೊಟ್ಟಿರತ್ತೀವಿ. ಎಕ್ಸ್ಪೈರಿ ಅಲ್ವಾ, ಸೊ ಹಂಗಾಗಿ ಹ್ಮ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಆಲ್ರೆಡಿ ಹೆಚ್ಚಾಗಿ ಕೆಳಗಡೆ ಬರ್ತಾ ಇದೆ ಮಾರ್ಕೆಟ್. ಹೆಚ್ಚಾಗಿ ಕೆಳಗಡೆ ಬರ್ಬೇಕಾದ್ರೆ ಎಲ್ಲಿಗೆ ಬರ್ಬೇಕು ಮಾರ್ಕೆಟ್? ಈ ವಿಘ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಮತ್ತೆ ತಿರ್ಗಾ ಈ ಟ್ರೆಂಡ್ ಲೈನ್ ಗೆ ಟಚ್ ಆಗಿ ಮಾರ್ಕೆಟ್ ಅಲ್ಲಿ ಆಮೇಲೆ ಏನಾದ್ರು ಬುಲ್ಲಿಶ್ ನ ನೋಡ್ಬೇಕು. ಅದು ಏನಾದ್ರು ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಬಂದ್ರೆ ಎಕ್ಸಾಕ್ಟ್ ಆಗಿ ಬೇರಿಶ್ ಟ್ರೆಂಡ್ ನ ನೋಡ್ಬೋದು. ಅವಾಗ 25,500 ಬಂದ್ಬಿಡುತ್ತೆ ಮಾರ್ಕೆಟ್. ಸೊ ಹಂಗಾಗಿ ನಾಳೆ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡೋಣ. ನಾಳೆ ನಾವು 4 ಅವರ್ಸ್ ಅಲ್ಲಿ ಏನಾದ್ರು ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಅದು ನಾಳೆನು ಬೇರಿಶ್ ಅಂತಾನೆ ನಂಗೆ ತೋರಿಸ್ತಾ ಇರೋದು. ಯಾವುದೇ ಬುಲ್ಲಿಶ್ ತರ ಯಾವುದೇ ಕಾಣಿಸ್ತಾ ಇಲ್ಲ. ನೋಡಿ, ಇಲ್ಲಿ ಫ್ಲಾಗ್ ಅಂಡ್ ಪೋಲ್ ಮಾಡಿದೆ ಮಾರ್ಕೆಟ್. ಆ ಕಮ್ಮಿ ಫ್ರೇಮ್ ಅಲ್ಲಿ ತೋರಿಸ್ತೀನಿ, ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನೋಡಿ, ಫ್ಲಾಗ್ ಅಂಡ್ ಪೋಲ್ ಮಾಡಿದೆ. ಆ ಒಂದೇ ಜಾಗದಲ್ಲಿ ಬೀಳ್ತರ ಮಾರ್ಕೆಟ್ ಅಲ್ಲಿ ಅಪ್ ಸೈಡ್ ಮೂವ್ಮೆಂಟ್ ಕೊಟ್ಟು ಫ್ಲಾಗ್ ಅಂಡ್ ಪೋಲ್ ಮಾಡಿ ಇಲ್ಲಿ ಟ್ರಾಪ್ ಮಾಡಿ ಮತ್ತೆ ಯಾಕಂದ್ರೆ ಬುಲ್ಲಿಶ್ ಹೋಗ್ತೀನಿ ಅಂತ ಟ್ರಾಪ್ ಮಾಡ್ಬಿಟ್ಟು ಮತ್ತೆ ಬೇರಿಶ್ ಬಂದು ನೋಡಿ, ಇದ್ರದ್ದು ಆಕ್ಚುಲಿ ಟಾರ್ಗೆಟ್ ಬಂದ್ಬಿಟ್ಟು ಇದ್ರದ್ದು ಟಾರ್ಗೆಟ್ ಬಂದ್ಬಿಟ್ಟು ಇಲ್ಲೇ ಇದೆ ನೋಡಿ. 25,800 800ಕ್ಕೆ ಬರುತ್ತೆ ನಾಳೆ ಫಸ್ಟ್. ಅಂದ್ರೆ ಯಾವಾಗ ಈ ಲೈನ್ ಬ್ರೇಕ್ಔಟ್ ಕೊಡ್ಬೇಕು. ಇದು ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರುತ್ತೆ ಇಲ್ಲಿ. ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಅದನ್ನ ಎಲ್ಲಾ ಕಡೆ ಟೆಸ್ಟ್ ಮಾಡ್ಬಿಟ್ಟು ನಾನು ಆ ಲೈನ್ ಹಾಕಿದ್ದೀನಿ. ಸೊ ನಿಮ್ಗೆ ಯಾವ ತರ ಕನ್ವಿನಿಯೆಂಟ್ ಆಗುತ್ತೆ ನೋಡ್ಕೊಂಡು ಎಂಟ್ರಿ ಆಗಿ ಸೇಫ್ ಆಗಿ ಟ್ರೇಡ್ ಮಾಡಿ ಅಷ್ಟೇ. ಯಾವಾಗ ನಾಳೆ ಇದ್ರ ಕೆಳಗಡೆ ಇದನ್ನ ಕ್ಯಾಂಡಲ್ ಓಪನ್ ಆದ್ರೆ ಬೇರಿಶ್ ಅಲ್ಲಿ ಓಪನ್ ಆಗುತ್ತೆ. ಆ ನಿಯರ್ ಬೈ ಸಪೋರ್ಟ್ ಲೈನ್ ಬಂದೇ ಬರ್ಬೇಕು ಮಾರ್ಕೆಟ್. ನೋಡೋಣ ನಾಳೆ ಏನೇನಾಗುತ್ತೆ, ಏನೇನಾಗ್ಬೋದು, ನಮಗೆ ಪ್ರಾಫಿಟ್ ಮಾಡ್ಕೊಡುತ್ತೋ ಲಾಸ್ ಮಾಡ್ಕೊಡುತ್ತೋ ಅಬ್ಸರ್ವ್. ಓಕೆನಾ? ಬೇರಿಶ್ ಅಲ್ಲಿ ಏನಾದ್ರು ವರ್ಕ್ ಮಾಡಿದ್ರೆ ನೀವು 25,833 ವರ್ಕ್ ಮಾಡಿ ಆ ಮತ್ತೆ ಇಲ್ಲಿ ಬಂದಾಗ ಎಸ್.ಎಲ್ ನ ಅಷ್ಟಕ್ಕಷ್ಟೇ ತಂದಿರೋದನ್ನ ಟ್ರಯಲ್ ಮಾಡೋದನ್ನ ಮಾಡಿ 25,806 ಈಗಲೇ 30 ಪಾಯಿಂಟ್ ಆಗಿರುತ್ತೆ. 25,721 ಬೇರಿಶ್ ಅಲ್ಲಿ ಇದೆ. ಬುಲ್ಲಿಶ್ ಏನಾದ್ರು ಆಗ್ಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ಆಗ್ಬೇಕು ಅಂತಂದ್ರೆ 25,901 ಟಾರ್ಗೆಟ್ ಬಂದ್ಬಿಟ್ಟು 25,946 ಜಾಸ್ತಿ ಕೊಡುತ್ತೆ. ಬುಲ್ಲಿಶ್ ಆದ್ರೆ ತಿರ್ಗಾ ಈಗ ಸಪೋರ್ಟ್ ಲೈನ್ ಹೋಗಿ ಟಚ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಯಾವಾಗ ಈ ಐನ ಬ್ರೇಕ್ ಮಾಡೋದು ಮಾತ್ರ. ಏನ ಬ್ರೇಕ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲಿಂದ ಇಲ್ಲಿ ತನಕ ಬರ್ಬೋದು ಒಂದು ವರ್ಷಕ್ಕೆ. ನೋಡೋಣ ಏನೇನಾಗ್ಬೋದು ನಾಳೆ. ಇದು ನಾಳೆಯ ಅಪ್ಡೇಟ್. ನೀವು ಇವತ್ತು ನನ್ನ ವಿಡಿಯೋ ನೋಡಿದೀರಾ. ನಾನು ನಿಮ್ಗೋಸ್ಕರ ಆ ವಿಡಿಯೋ ಮಾಡಿದ್ದು. ಯಾಕೆಂದ್ರೆ ನನಗೆ ನಂದು ಇಷ್ಟೇ ಟ್ರೇಡ್ ಪಂಚ್ ಮಾಡ್ಬೇಕು ಅಂತ ಇರುತ್ತೆ. ನಾನು ಅಷ್ಟೇ ಮಾಡೋದು. ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಇರೋ ಟ್ರೇಡ್ಸ್ ಅಷ್ಟೇ. ನಾನೊಂದು ಸಪೋರ್ಟ್ ಲೈನ್ ಅಲ್ಲಿ ಇತ್ತು ನಿಮ್ಗೊಂದು ವಿಡಿಯೋ ಮಾಡೋಣ ಅನ್ಕೊಂಡೆ. ಹಂಗಾಗಿ ಒಂದು ವಿಡಿಯೋ ಮಾಡಿ ಸುಮ್ನೆ ಒಂದು ಸ್ಕ್ಯಾಲ್ಪ್ ಮಾಡಿ ಎಕ್ಸಿಟ್ ಮಾಡಿ ತೋರಿಸ್ದೆ ಅಷ್ಟೇ. ಯಾವ ತರ ಸಪೋರ್ಟ್ ಲೈನ್ ಅಲ್ಲಿ ಟ್ರೇಡ್ ಮಾಡೋದು ಏನ್ ಅಂತ ನೀವು ನೋಡಿದವರು ಗೊತ್ತಿರುತ್ತೆ. ಹೆಂಗಿದ್ದಾಗ ಟ್ರೇಡ್ ನ ಮಾಡ್ಬೇಕು, ಯಾವಾಗ ಮಾಡಬಾರ್ದು. ನೋಡಿ, ನೀವು ಪುಟ್ ಸೈಡ್ ಅಲ್ಲಿ ಏನಾದ್ರು ಮಾರ್ಕೆಟ್ ಬೀಳುತ್ತೆ ಅಂತ ನೀವೇನಾದ್ರು ಪ್ಲಾನ್ ಮಾಡ್ತಿದ್ದೀರಾ, ಈ ತರ ಬೀಳುತ್ತೆ ಅಂತ ನಿಮಿಷ ಇರಿ. ಈ ತರ ಬೀಳುತ್ತೆ ಮಾರ್ಕೆಟ್ ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಇದು ರೆಸಿಸ್ಟೆನ್ಸ್ ಆಗಿರ್ಬೇಕು. ಇಲ್ಲಿ ಅಲ್ಲೇನೋ ಪ್ಯಾಟರ್ನ್ ಮಾಡಿರ್ಬೇಕು. ನೋಡಿ, ಇವೆರಡು ಈಗ ನಾವು ಈಗ ಮಾರ್ಕೆಟ್ ಏನಾದ್ರು ನಿಮಗೆ ಬುಲ್ಲಿಶ್ ಹೋಗುತ್ತೆ ಅಂತ ಗೊತ್ತಾದ್ರೆ ಇದು ಇದೇ ರೆಸಿಸ್ಟೆನ್ಸ್ ಅಲ್ಲಿ ಮಾರ್ಕೆಟ್ ತುಂಬಾ ಸತಿ ಇದೇ ಜಾಗಕ್ಕೆ ಬಂದು ಹಿಂಗೆಲ್ಲ ಮಾಡ್ಕೊಂಡು ಹೋಗಿರ್ಬೇಕು. ಅವಾಗ ಇದು ನಿಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ನೀವು ಮಾರ್ಕೆಟ್ ನೋಡಿ, ಇದು ಅವಾಗ ನಿಮಗೆ ಈ ಈ ಏನು ಇದಿದೆಯಲ್ಲ, ಈ ಟ್ರೆಂಡ್ ಲೈನ್ ಇದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿಂದ ರಿವರ್ಸ್ ಆಗ್ಬೇಕಾದ್ರೆ ನಿಮ್ಗೆ ಇಲ್ಲೇನೋ ಒಂದು ಪ್ಯಾಟರ್ನ್ ಮಾಡ್ಬೇಕು ಮಾರ್ಕೆಟ್. ಹೆಡ್ ಅಂಡ್ ಶೋಲ್ಡರ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ಎಂ ಮಾಡೋದಾಗ್ಲಿ. ಈ ಎಮ್ ಏನಾರ ಡಬಲ್ ಟಾಪ್ ಆಗುತ್ತೆ ಅವಾಗ ಎಮ್ ಮಾಡಿದ್ರೆ. ಈ ಇಲ್ಲ ಕಪ್ ಅಂಡ್ ಹ್ಯಾಂಡಲ್ ಮಾಡೋದಾಗ್ಲಿ ಹಿಂಗೆ
ಸೊ ಅವಾಗ ನೀವು ಈ ತರನ ನೋಡ್ಕೊಂಡು ಈ ಕಪ್ ಎಷ್ಟಿರುತ್ತೋ ಅಷ್ಟು ಟಾರ್ಗೆಟ್ ಕೆಳಗಡೆ ಬರುತ್ತೆ. ಅದು ರೆಸಿಸ್ಟೆನ್ಸ್ ಸಪೋರ್ಟ್ ಅಲ್ಲೇ ಆಗಿರ್ಬೇಕು. ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ನಿಮ್ಗೆ ಇದೆಲ್ಲ ಗೊತ್ತಾಗ್ಬೇಕು ಮಾರ್ಕೆಟ್ ಅಲ್ಲಿ ಯಾವ ತರ ಇದನ್ನೆಲ್ಲ ಟ್ರೇಡ್ ಮಾಡೋದು ಏನ್ ಕತೆ ಅಂತ ಗೊತ್ತಿರ್ಬೇಕು. ಹಂಗಾಗಿ ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ. ಆ ನೋಡೋಣ ನಾಳೆ ಏನೇನಾಗುತ್ತೆ ಅಂತ ನೋಡೋಣ. ಓಕೆನಾ? ಇವಾಗ ಗೋಲ್ಡ್ ಏನಾಗ್ತಿದೆ ನೋಡೋಣ. ಗೋಲ್ಡು ಡೈಲಿ ಫ್ರೇಮ್ ಅಲ್ಲಿ ನಾವು ಏನಾದ್ರು ಚೆಕ್ ಮಾಡ್ತಿದ್ರೆ ಅದೇ ಅರ್ಥ ಪ್ರಕಾರ ಆ ಜಾಗನ ಬಿಡ್ಲಿಲ್ಲ. ನಾಳೆ ಅಂದ್ರೆ ನಾನು ಹೇಳಿದೆ ಇದ್ರ ಕೆಳಗಡೆ ಇವತ್ತಿನ ಕ್ಯಾಂಡಲ್ ಏನಾದ್ರು ಕ್ಲೋಸ್ ಆದ್ರೆ ಗೋಲ್ಡ್ ಅಲ್ಲಿ ಬೇರಿಶ್ ಟ್ರೆಂಡ್ ನ ನೋಡ್ಬೇಕು. ಯಾವಾಗ ಅವಾಗ ಮತ್ತೆ ತಿರ್ಗಾ ಇದೇ ಜಾಗಕ್ಕೆ ಬಂದು ನಿಂತ್ಕೊಳತ್ತೆ. ಗೋಲ್ಡ್ ಇದನ್ನ ಬ್ರೇಕ್ ಮಾಡಿದ್ರೆ ಆಲ್ ಟೈಮ್ ನ ಬ್ರೇಕ್ ಮಾಡ್ಕೊಂಡು ಹೋಗಿ 100% ಹೋಗುತ್ತೆ. ಅವಾಗ ನೀವು ಈ ರೇಟ್ ಅಲ್ಲಿ ಏನು ಗೋಲ್ಡ್ ನ ನೋಡ್ತಾ ಇದ್ರೆ ಆ ಗೋಲ್ಡ್ ಸಿಗಲ್ಲ. ಈಗ ಸಿಂಪಲ್ ನಿಮಗೆ ಈಗ ಒಂದು ಹೇಳಿದೆ ನಾನು ರೆಸಿಸ್ಟೆನ್ಸ್ ಸಪೋರ್ಟ್ ಯಾವ ತರ ಇವಾಗ ನೋಡಿ. ಮಾರ್ಕೆಟ್ ಇಲ್ಲಿ ಇದು ಈ ಜಾಗನ ಒಂದು ರೆಸಿಸ್ಟೆನ್ಸ್ ಆಗಿ ನೀವು ಇದ್ ಮಾಡ್ಕೊಳ್ಳಿ. ಇದನ್ನು ಅನ್ಕೊಳ್ಳಿ ಇವಾಗ. ಇದಕ್ಕೆ ಮಲ್ಟಿಪಲ್ ಟೈಮ್ ಟಚ್ ಆಯ್ತಾ ಮಾರ್ಕೆಟ್? ಹಾ, ರೆಸಿಸ್ಟೆನ್ಸ್ ಹತ್ರ ಇಲ್ಲಿ ಯಾವ್ದಾದ್ರು ಪ್ಯಾಟರ್ನ್ ಮಾಡಿತ್ತ ನಿಮಗೆ? ಈಗ ಸರಿ ಆಯ್ತು. ಇಲ್ಲೊಂದು ಇದನ್ನ ಹಾಕೋಣ. ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಇಲ್ಲಿಂದ ಬಿಡ್ತು ಇದೇ ಜಾಗಕ್ಕೆ ಬಂತು ಮತ್ ಮೇಲೆ ಹೋಯ್ತು ಇದೇ ಜಾಗಕ್ಕೆ ಒಂದು ವಿಕ್ ಕೊಟ್ಟು ಸೊ ಹಿಂಗಾದಾಗ ಏನಾಗುತ್ತೆ ಒಂದು ಇದನ್ನೊಂದು ನೀವು ಸಪೋರ್ಟ್ ಲೆವೆಲ್ ಅಲ್ಲಿ ತಗೋಬಹುದು. ಮಾರ್ಕೆಟ್ ಇದನ್ನು ಸಪೋರ್ಟ್ ತಗೊಂಡು ಮೇಲೆ ಕೆಳಗೆ ಆಡ್ತಾ ಇದೆ. ಓಕೆನಾ? ಇವಾಗ ಇದನ್ನ ನೀವು ಸಪೋರ್ಟ್ ಆಗಿ ತಗೊಂಡಿದ್ದೀರಾ. ಈ ಲೈನ್ ಸಪೋರ್ಟ್ ಅದ. ಇಲ್ಲ ಈಗ ಇಲ್ಲಿಂದ ಬುಲ್ಲಿಶ್ ಆಗ್ಬೇಕು ಅಂದ್ರೆ ಈ ಜಾಗದಲ್ಲಿ ಏನೋ ಒಂದು ಪ್ಯಾಟರ್ನ್ ಮಾಡ್ಬೇಕು. ಈಗ ಏನ್ ಮಾಡ್ತಿದ್ದು ಕಪ್ ಅಂಡ್ ಹ್ಯಾಂಡಲ್ ಮಾಡ್ತು. ಕರೆಕ್ಟಾ? ಕಪ್ ಅಂಡ್ ಹ್ಯಾಂಡಲ್ ಮಾಡ್ಕೊಂಡು ಏನ್ ಮಾಡ್ತು ರೀಟೆಸ್ಟ್ ಕೂಡ ಕೊಟ್ಟು ನಿಮಗೆ ಬುಲ್ಲಿಶ್ ಕಡೆ ಹೋಗ್ತಾ ಇದೆ. ಈಗೇಂದ್ರೆ ಇದೇ ಇದು ಈ ಲೈನ್ ಹತ್ರ ನಿಮ್ದೇನೋ ಒಂದು ಪ್ಯಾಟರ್ನ್ ಆಗಿದೆ. ಡಬಲ್ ಟಾಪ್ ನೋಡಿ ಇದನ್ನ ನಾನು ಅವತ್ತಿಂದ ಹೇಳ್ತೇನೆ. ಹಿಂಗ್ ಹೋಗಿ ಈ ಜಾಗದಿಂದ ವಾಪಸ್ ರಿಜೆಕ್ಷನ್ ಆಗಿ ಈ ಬ್ರಾಕೆಟ್ ನ ಬ್ರೇಕ್ಔಟ್ ಕೊಟ್ರೆ 26,000 ಅಲ್ಲಿ 3,400 500 ರೂಪಾಯಿ ಬರುತ್ತೆ. 500 600 ರೂಪಾಯಿ ಗೋಲ್ಡ್ ಅದ್ ಮಾಡ್ಲಿಲ್ಲ. ಸೊ ಹಂಗಾದಾಗ ನಾವು ಅದನ್ನ ಎಂಟ್ರಿನ ರಾಂಗ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ಇವಾಗ ಬಿಟ್ಕಾಯಿನ್ ಏನಾಗ್ತದೆ ನೋಡೋಣ. ಬಿಟ್ಕಾಯಿನ್ ಅಲ್ಲೂ ಅಷ್ಟೇ ಬೇರಿಶ್ ಟ್ರೆಂಡ್ ಅಲ್ಲಿ ಇತ್ತೆ. ಸೊ ಇವತ್ತೇನೋ ಒಂದ್ ಸ್ವಲ್ಪ ನ್ಯೂಸ್ ಇರೋದ್ರಿಂದ ಯಾವ್ದೋ ಇವರು ಬೈ ಮಾಡಿರೋದ್ರಿಂದ ಬಿಲಿಯನ್ಸ್ ಗಟ್ಲೆ ಸ್ವಲ್ಪ ಪೊಲೀಸ್ ಕಡೆ ಕೊಡ್ತಾ ಇದೆ. ಬಟ್ ಇವಾಗ ಏನಾಯ್ತು ನೋಡಿ. ಇಲ್ಲಿ ನೋಡಿ ಇದು ಮಲ್ಟಿಪಲ್ ಟೈಮ್ ಇದೇ ಜಾಗಕ್ಕೆ ಮಾರ್ಕೆಟ್ ಟಚ್ ಆಗಿ ಕೆಳಗಡೆ ಬರ್ತದೆ. ಇಲ್ಲೊಂದ್ಸತಿ ಟಚ್ ಆಯ್ತು, ಇಲ್ಲೊಂದ್ಸತಿ ಟಚ್ ಆಯ್ತು, ಇಲ್ಲೊಂದ್ಸತಿ ಇವಾಗ ಇದೇನಾಯ್ತು ಸಪೋರ್ಟ್ ಲೈನ್. ಇದೇನಾಯ್ತು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ನ ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ರೆ ಮಾತ್ರ ಬುಲ್ಲಿಶ್ ಆಗುತ್ತೆ. ಸಪೋರ್ಟ್ ಲೆವೆಲ್ ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಮತ್ತೆ ಬೇರಿಶ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಅಷ್ಟೇ ಇಲ್ಲಿ ಡಬಲ್ ಟ್ಯಾಪ್ ಮಾಡ್ತಾ ನೋಡಿ ಇದು ನೆಕ್ ನ ಬ್ರೇಕ್ ಮಾಡ್ತಾ ನೆಕ್ ಬ್ರೇಕ್ ಮಾಡಿ ಇಲ್ಲಿಗೆ ಬರ್ಬೇಕಿತ್ತು ಮಾರ್ಕೆಟ್. ಇಲ್ಲೇ ರಿಜೆಕ್ಷನ್ ನೀವು ಕಂಪೇರ್ ಟು ನ್ಯೂಸ್ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೀವಂತೂ ಪ್ರಾಫಿಟ್ ಮಾಡ್ತೀರಾ ಇಲ್ಲಿ ಎಂಟ್ರಿ ಮಾಡಿ ನಿಮ್ಮ 1:3 1:2 ಪ್ರಕಾರ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 100% ಪ್ರಾಫಿಟ್ ಎಲ್ಲ ಆಗೋಗಿರುತ್ತೆ. ಎಸ್ ಎಲ್ ಎಲ್ಲಿ ಇಟ್ಕೋಬೇಕು ಸ್ವಲ್ಪ ಮೇಲ್ಗಡೆ ಇಟ್ಕೊಂಡಿರ್ಬೇಕು ಅಷ್ಟೇ. ಆಕ್ಚುಲಿ ನೋಡಿ ಇದು ಬ್ರೇಕ್ಔಟ್ ಕೊಟ್ರೆ ಕಿಂಕ್ ಅಂತ ನೋಡುತ್ತೆ. ಅದೇ ಕ್ಯಾನ್ ಅಲ್ಲಿ ಬರುತ್ತೆ. ಒಂಚೂರು ಅದಕ್ಕೆ ಹೇಳಿದ ಈ ಕ್ಯಾನ್ ಯಾವ ಕ್ಯಾನ್ಲಿ ಎಂಟ್ರಿ ಕೊಟ್ಟಿತ್ತು ಆ ಕ್ಯಾನ್ಲ್ ಲೋನೇ ನೀವು ಎಸ್ ಎಲ್ ಆಗಿ ಇಟ್ಕೊಂಡ್ರೆ ಪ್ರಾಫಿಟ್ ಮಾಡ್ಬೋದು. ಒಂದು ಅಬ್ಸರ್ವ್ ಮಾಡಿ ಏನಾದ್ರು ಇವಾಗ ನೀವು ಇಲ್ಲಿಂದ ಮಾರ್ಕೆಟ್ ಬೀಳುತ್ತೆ ಅಂತ ನೀವು ಪ್ರಿಡೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಬೀಳುತ್ತೆ ಅಂತ ಪ್ರಿಡೆಕ್ಟ್ ಮಾಡ್ಬೇಕಾದ್ರೆ ನೋಡಿ ಇಲ್ಲಿಂದ ಬೀಳುತ್ತೆ ಅಂತ ಪ್ರಿಡೆಕ್ಟ್ ಮಾಡ್ತಾ ಇದ್ದೀರಾ. ಈ ಕ್ಯಾಂಡಲ್ ಇನ್ನು ಕ್ಲೋಸೇ ಆಗಿರಲ್ಲ. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಡ್ತು ಅಂತ ನೀವೇನಾದ್ರೂ ಇದನ್ನ ಎಕ್ಸಿಟ್ ಮಾಡೋದು. ಇದು ನೋಡಿ 5 ಮಿನಿಟ್ ಕ್ಯಾಂಡಲ್ ಇಲ್ಲಿಂದ ಕೆಳಗಡೆ ಬೀಳುತ್ತೆ ಅಂತ ನೀವು ಎಂಟ್ರಿ ಮಾಡಿದೀರಾ. ನೋಡಿ ಇಲ್ಲೇ ಎಂಟ್ರಿ ಮಾಡಿದೀರಾ. ಈ ಕ್ಯಾಂಡಲ್ ಇನ್ನು ಮೇಲ್ಗಡೆ ಕ್ಲೋಸೇ ಕೊಟ್ಟಿಲ್ಲ. ನೀವೇನ್ ಮಾಡ್ತೀರಾ? ಓ ಮೇಲ್ ಹೋಗ್ಬಿಡುತ್ತಪ್ಪ ಅಂದ್ಬಿಟ್ಟು ಇದು ರಿಟ್ರೇಸ್ಮೆಂಟ್ ಇರ್ಬೋದು ಅಂದ್ಬಿಟ್ಟು ಎಕ್ಸಿಟ್ ಮಾಡ್ತೀರಾ. ಕ್ಯಾಂಡಲ್ ಕ್ಲೋಸ್ ಆಗ್ಲಿ ಇರಿ ಎಷ್ಟೋ ಎಸ್ ಎಲ್ ಗಳು ನಮ್ದು ಕೂಡ ಇದೇ ತರ ಆಗ್ಬಿಟ್ಟು ಇವಾಗ ಅದನ್ನ ನಾವು ಕಿತ್ಕೊಂಡಿರೋದು. ನೀವು ಇದೇ ತರ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ ಸೇಫ್ ಆಗಿ ಟ್ರೇಡ್ ಮಾಡಿ ಅಷ್ಟೇ. ಕ್ಯಾಪಿಟಲ್ ನ ವೈಪ್ ಔಟ್ ಮಾಡ್ಕೋಬೇಡಿ. ಮುಂದಿನ ವಾರ ಒಂದ್ ಸಖತ್ತಾಗಿರೋ ಸ್ಟ್ರಾಟಜಿ ಹೇಳ್ತೀನಿ. ಅದು ವರ್ಕ್ ಆಗೇಬೇಕು. ಕ್ಯಾಪಿಟಲ್ ಸ್ವಲ್ಪ ಜಾಸ್ತಿ ಬೇಕಷ್ಟೇ ವರ್ಕ್ ಆಗತ್ತೆ. ಈಗ ನಾಳೆ ಏನಾದ್ರು ಪೊಲೀಸ್ ವರ್ಕ್ ಮಾಡೋದಾದ್ರೆ 25,900 ಮೇಲಿರ್ಲಿ. ಬೇರಿಶ್ ಅಲ್ಲಿ 25,833 ನೋಡೋಣ. ಗಿಫ್ಟ್ ನಿಫ್ಟಿ ಅಮೆರಿಕನ್ ಡೌ ಜೋನ್ಸ್ ಎಲ್ಲ ಏನೇನಾಗುತ್ತೆ ಗ್ಲೋಬಲ್ ಮಾರ್ಕೆಟ್ ಏನಾಗುತ್ತೋ ಅದ್ರ ಮೇಲೆ ಮಾರ್ಕೆಟ್ ಎಲ್ಲ ಇರುತ್ತೆ. ಇವತ್ತು ಎಲ್ಲ ಬೇರಿಶ್ ಆಯ್ತು. ಸೊ ಬೇರಿಶ್ ಆಗೋಯ್ತು. ಏನು ಇಶ್ಯೂ ಇಲ್ಲ. ನೋಡೋಣ ಏನೇನಾಗುತ್ತೆ. ಬಾಯ್.